ಸುಟಾಕದ್ ಹೆಂಗೆ ಅಂತ ಯೋಚನೆ ಮಾಡ್ತಾರೆ ಬಿಟ್ರೆ ಅವ್ರ ಮನೆ ಪರಿಸ್ಥಿತಿ ಏನು ಅಂತಿಲ್ಲ. ಆನೆ ಓಡ್ಸಕ್ 4 ಜನ ಇವ್ರ ಹತ್ರ, ರೈತರು ಓಡ್ಸಕ್ ಇವ್ರ ಹತ್ರ 400 ಜನ ಉಂಟು. ಮನುಷ್ಯನ ಪ್ರಾಣಕ್ಕೆ ಈ ಸರ್ಕಾರದ ಒಳಗಡೆ ಬೆಲೆ ಇಲ್ಲ. ನಾವು ಪ್ರಾಣಿಗಳಿಗಿಂತ ಕೆಳಗ. ಕಸ್ತೂರಿ ರಂಗನ್ ವರದಿ ಇನ್ನೂ ಜಾರಿಯಾಗಿಲ್ಲ, ಬಡವ್ರ ಮನೆ ಬೇಲಿ ಕೀಳಿಸ್ತೀರಿ. ಮೊನ್ನೆ ನಮ್ಮೂರಿನಲ್ಲಿ ಒಬ್ಬೊಂದು ಆನೆ ಸತ್ತೋದ್ರು ಪಾಪ. ಫಾರೆಸ್ಟ್ ಇಲಾಖೆಯವ್ರು ಬಂದ್ಕೊಂಡು ಬಾಡಿ ಎತ್ಸಿ ಸುಟಾಕದ್ ಹೆಂಗೆ ಅಂತ ಯೋಚನೆ ಮಾಡ್ತಾರೆ ಬಿಟ್ರೆ ಅವ್ರ ಮನೆ ಪರಿಸ್ಥಿತಿ ಏನು ಅಂತಿಲ್ಲ. ಬೇಲಿ ಕೀಳ್ಸಕ್ ಜಮೀನ್ ಎಷ್ಟು ಜನ ಬರ್ತಾರೆ? 400 ಜನ ಬರ್ತಾರೆ, 200 ಜನ ಬರ್ತಾರೆ. ಫಾರೆಸ್ಟ್ ಇಲಾಖೆಯವ್ರು ಬರ್ತಾರಲ್ಲ. ಆನೆ ಓಡ್ಸಕ್ಕೆ ಎಷ್ಟು ಜನ ಬರ್ತಾರೆ? 4 ಜನ ಬರ್ತಾರೆ. ಒಂದು ಜೀಪಲ್ಲಿ ಬಂದು ಕುತ್ಕೊಂಡು ಪಟಾಕಿ ಹತ್ತ ಕುತ್ಕೊಳ್ಳೋದು ಹಿಂಗೆ. ಆನೆ ಓಡ್ಸಕ್ 4 ಜನ ಇವ್ರ ಹತ್ರ, ರೈತರು ಓಡ್ಸಕ್ ಇವ್ರ ಹತ್ರ 400 ಜನ ಉಂಟು. ನಿಮ್ಮ ಹತ್ರ ಅದನ್ನೇ ಕೇಳಿದೆ ನಾನು DFOಗೆ, ನಿಮ್ಮ ಹತ್ರ ಆನೆ ಓಡ್ಸಕ್ಕೆ 4 ಜನ ಕಳಿಸ್ಕೊಂಡು ಹೆಣ ತೆಗಿತೀರಿ. ಇಲ್ಲಿ ಆನೆ ನಮ್ಮ ಜಾಗದಲ್ಲಿ ಬಂದು ಸಾಯಿಸಿರೋದು, ನಾವು ಆನೆ ಜಾಗಕ್ಕೆ ಹೋಗಿದ್ದಲ್ಲ. ಅದೇ ಏನಾದ್ರು ಅವನೊಂದು ಗುಂಡು ಹೊಡೆದಿದ್ರೆ ಅವನನ್ನು ಬಿಡ್ತಿದ್ರ? ಅವರು ಮಂಥನ ಪೂರ್ತಿ ತಗೊಂಡೋಗಿ ಜೈಲಲ್ಲಿ ಇಟ್ಟಿರ್ತಿದ್ರು. ಇವತ್ತು ಅವನು ಸತ್ತಿದ್ದಾನೆ. ಮನುಷ್ಯನ ಪ್ರಾಣಕ್ಕೆ ಈ ಸರ್ಕಾರದ ಒಳಗಡೆ ಬೆಲೆ ಇಲ್ಲ, ಪ್ರಾಣಿಗಳ ಜೀವಕ್ಕೆ ಮಾತ್ರ ಬೆಲೆ ಇರೋದು. ನಾವು ಪ್ರಾಣಿಗಳಿಗಿಂತ ಕೆಳಗ. ಚೂರು ಯೋಚನೆ ಮಾಡಿ ಒಮ್ಮೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ BJP ಇದನ್ನು ತನ್ನ ಹೋರಾಟವಾಗಿ ತಗೊಬೇಕಾಗ್ತದೆ. BJP ಈ ಸರ್ಕಾರಕ್ಕೆ, ಈ ಶಾಸಕರುಗಳಿಗೆ ಪಾಠ ಹೇಳ್ಬೇಕಲ್ಲ. ಶಾಸಕರಾಗೋದೇನಕ್ಕೆ? ಜನಪರವಾದಂಥ ಕಾಳಜಿಯನ್ನು ತೋರ್ಸೋಕ್ಕಾಗಲ್ಲ ಅಂತ ಹೇಳಿದ್ರೆ ಅವ್ರನ್ನ ಶಾಸಕರು ಅಂತ ಕರೀತಾರ? ಈ ಪ್ರಶ್ನೆಯನ್ನು ನಾನು ನಿಮ್ಮ ಮುಂದ್ಗಡೆ ಇಡ್ತೇನೆ. ಮತ್ತು ನಾನು ಮತ್ತೆ ಹೇಳ್ತಾ ಇದ್ದೇನೆ, ನನ್ನ ಹತ್ರ ಹೇಳಲಿಕ್ಕೆ ಭಾಳಷ್ಟು ವಿಷಯಗಳಿದ್ದರೂ ಮುಂದೊಂದು ದಿನ ಯಾವತ್ತಾದರೂ ಒಂದು ಸಭೆಯಲ್ಲಿ ಭೇಟಿ ಮಾಡೋಣ, ಮಾತಾಡೋಣ. ಆದರೆ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ, ಯಾವುದೇ ರೈತರ ಬೇಲಿಗೆ ಕೈ ಹಾಕಿದಾಗ ಇದನ್ನು ಕಾಂಗ್ರೆಸ್ಸು BJP ಅಂತೇಳಿ ಗುರುತು ಹಚ್ಚಬೇಡಿ. ಅವನು ಬಡವನ ಮನೆ, ಸಣ್ಣವನ ಮನೆ ಕೀಳ್ತಾ ಇದ್ದಾರೆ ಅಂತೇಳಂದರೆ ಧ್ವನಿಯಾಗಿ ನಿಂತ್ಕೊಳ್ಳಿ. BJPಯ ಹೋರಾಟವಾಗಿ ಎತ್ತುಗಳಿ ಅದನ್ನು. ಅರಣ್ಯ ಇಲಾಖೆಯವರು ಈಶ್ವರ್ ಕಂಡ್ರೆ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡೋದು, ರೈತರನ್ನು ಕುಲ್ಲಪಡಿಸ್ತೀನಿ. ಈಶ್ವರ್ ಖಂಡ್ರೆ ಅವರಿಗೆ ರೈತರು ಅಂದರೆ ಗೊತ್ತಾ? ಫಾರೆಸ್ಟ್ ಅಂದರೆ ಗೊತ್ತಾ? ರಾಗಿ ಬೆಳೆಯೋರು, ಗೋಧಿ ಬೆಳೆಯೋರು, ಮೀನು ಹಿಡಿಯೋ ಜಾಗದವರು ಫಾರೆಸ್ಟ್ ಇಲಾಖೆ ಮಂತ್ರಿ ಆಗಿದ್ದೇ ಇದೆಲ್ಲದಕ್ಕೆ ಕಾರಣ. ಅರಣ್ಯ ಅಂತ ಹೇಳುವಂಥದ್ದಕ್ಕೆ ಮಲೆನಾಡಿನವನೊಬ್ಬ ಮಂತ್ರಿ ಆಗಿದ್ದರೆ ಈ ಪ್ರಾಬ್ಲಮೇ ಇರಲಿಲ್ಲ ಅಲ್ಲ. ನಮ್ಮ ದುರದೃಷ್ಟ ಅದು. ಮಲೆನಾಡಿನವ್ರು ಮಂತ್ರಿ ಆಗಲ್ಲ, ಖಾತೆ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಯಾರೋ ಒಬ್ರು ಆಗ್ತಾರೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ಬಂದಿಲ್ಲ, ಅಷ್ಟೊತ್ತಿನೊಳಗೆ ಇವ್ರು ಹೇಳೋದು ಕಸ್ತೂರಿ ರಂಗನ್ ವರದಿ, ಅದಕ್ಕೆ ಇಲ್ಲಿ ಬೇಲಿ ಕೀಳ್ತಾರೆ. ಜಾರಿಯಾಗಿದೆಯಾ ಅದು? ಇದು ಕಸ್ತೂರಿ ರಂಗನ್ ವರದಿಯ ಫಲಶ್ರುತಿ ಅಲ್ಲ. ಈ ಬೇಲಿಯನ್ನು ಕೀಳ್ಲಿಕ್ಕೆ ಹೊರಟಿರುವಂತಹದ್ದು ಈಶ್ವರ್ ಖಂಡ್ರೆ ಅವರ ಪಾಪದ ಹೇಳಿಕೆಗಳ ಫಲ. ಈಶ್ವರ್ ಖಂಡ್ರೆ ಅವರು ಕಾಂಗ್ರೆಸ್ನವರು, ಕಾಂಗ್ರೆಸ್ಸಿನ ಸರ್ಕಾರದ ಕೂಸಿದು. ಕಾಂಗ್ರೆಸ್ನವರಿಗೆ ಕರೆಕ್ಟಾಗಿ ಗೊತ್ತಿರಲಿ. ಇಲ್ಲಿ ತುಂಬ ಜನ ರೆಕಾರ್ಡ್ ಮಾಡ್ತಾ ಇರ್ತೀರಿ, ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಕಸ್ತೂರಿ ರಂಗನ್ ವರದಿ ಇನ್ನೂ ಜಾರಿಯಾಗಿಲ್ಲ. ಕರ್ನಾಟಕ ಸರ್ಕಾರ ಅದರ ಬಗ್ಗೆ ತನ್ನ ನಿಲುವನ್ನು ಇನ್ನೂ ಕೇಂದ್ರಕ್ಕೆ ತಿಳಿಸೇ ಇಲ್ಲ. ಇದು ಗೊತ್ತಿರಲಿ ನಿಮಗೆ. ಕರ್ನಾಟಕ ಸರ್ಕಾರದಿಂದ ನಿಲುವು ಕೇಂದ್ರಕ್ಕೆ ಹೋಗಿಲ್ಲ. ಹೆಂಗ್ರಿ ಇದನ್ನು ಬೇಲಿನ ನಾವು ಕೀಳ್ತೀವಿ ಅಂತ ಹೇಳ್ತಾರೆ ಇವರು? ಕಸ್ತೂರಿ ರಂಗಂದಂತ ಹೆಂಗ್ರಿ ಹೇಳ್ತಾರೆ? ಇದು ಕಸ್ತೂರಿ ರಂಗಂದಲ್ಲ, ಕೇಂದ್ರದ್ದಲ್ಲ, ಇದು ಕರ್ನಾಟಕ ಸರ್ಕಾರದ್ದೇ ಮತ್ತು ನಿಮ್ಮದೇ ಅನ್ನುವಂಥದ್ದನ್ನು ನಾನು ಹೇಳ್ತಾ, ಇದು ಅತ್ಯಂತ ಸಂತೋಷದ ಕಾರ್ಯಕ್ರಮದಲ್ಲಿ, ಸೋಲಿನ ನಡುವೆಯೂ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.